स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಮೊದಲಿಗೆ ನಿನ್ನೆ ನಡೆದಂಥ ನಮ್ಮ ವಿಜಯಪುರ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಯುತ ಅಶೋಕ ಯಡೇಹಳ್ಳಿ ಅವರಿಗೆ ಮತ್ತು ಅವರ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರಿ ನನ್ನ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸುತ್ತೇನೆ. ಸ್ನೇಹಿತರೆ, ಈಗಾಗಲೇ ತಮ್ಗೆ ಕಳೆದ 2-3 ದಿನದಿಂದ ವಿಜಯಪುರ ನಗರದಲ್ಲಿ ಸುದ್ದಿ ಆಗ್ತಾ ಇರುವುದು, ಹೋದ ವಾರ ಕ್ಯಾಬಿನೆಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ವಿಜಯಪುರ ಮಹಾನಗರ ಪಾಲಿಕೆಯ ವ್ಯಾಪ್ತಿ ವಿಸ್ತರಣೆ ಮಾಡಿದ್ದು 2 ದಿನದಿಂದ ಎಲ್ಲರ ಗಮನಕ್ಕೆ ಬರ್ತಾ ಇದೆ. ಶ್ರೀಯುತ ಉಸ್ತುವಾರಿ ಸಚಿವರ ಒಂದು ಫೋಟೋ ಹಾಕಿ ಮಹಾನಗರ ಪಾಲಿಕೆಯ ವ್ಯಾಪ್ತಿ ಎಲ್ಲೆಲ್ಲಿ ವಿಜಯಪುರ ಸುತ್ತಮುತ್ತ ಯಾವ್ಯಾವ ಹಳ್ಳಿಗಳಿಗೆ ಕವರ್ ಮಾಡ್ತದೆ ಅಂಥೇಳಿ ಒಂದು ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಹರಿದಾಡಿದೆ. ಒಂದು ವಿಷಾದನೀಯ, ಎಲ್ಲಿಯೂ ಸಹ ಇದರ ಬಗ್ಗೆ ಚರ್ಚೆ ಆಗಲಾರದೆ ಇದ್ದಕ್ಕೆ ಇದ್ದ ಹಾಗೆ ಒಮ್ಮೆ ಆಲ್ ಆಫ್ ಎ ಸಡನ್ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ವಿಸ್ತರಣೆ ಅಂಥೇಳಿ ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ಆಯಿತು ಅಂಥೇಳಿ ಗೊತ್ತಾಗಿದ್ದು ನಮ್ಮೆಲ್ಲರಿಗೆ ಒಂದು ಆಶ್ಚರ್ಯವಾಯಿತು. ಯಾಕಪ್ಪ ಅಂದ್ರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ವಿಜಯಪುರ ನಗರಸಭೆ 2013-14ರಲ್ಲಿ ರಾಜ್ಯದ 3 ನಗರಸಭೆಗಳು ವಿಜಯಪುರ, ಶಿವಮೊಗ್ಗ ಮತ್ತು ತುಮಕೂರು ಮಹಾನಗರ ಪಾಲಿಕೆಗಳಾಗಿ ಮೇಲ್ದರ್ಜೆಗೇರಿ ಸರ್ಕಾರ ಘೋಷಣೆಯನ್ನು ಮಾಡಿತು. ನಾನು ಸಹ ನಗರಸಭೆಗೆ ಆಯ್ಕೆಯಾಗಿ ತದನಂತರ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ನಾವು ಓದ್ ತಗೊಂಡು 2019ರವರೆಗೆ ನಾನು ಸಹ ವಿಜಯಪುರ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದು ತಮಗೆಲ್ಲ ಗೊತ್ತುಂಟು. ಈಗ ಈ ವಿಜಯಪುರ ಮಹಾನಗರ ಪಾಲಿಕೆ ವಿಸ್ತರಣೆ ಆಗೋದರಿಂದ ಸಾಧಕ ಬಾಧಕಗಳು ಇದು ಏನು ವಿಜಯಪುರ ನಗರ ನಿವಾಸಿಗಳಿಗೆ ಅಥವಾ ಜಿಲ್ಲೆಯ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಆಗಿದ್ದು ಬಹಳ ಒಳ್ಳೆಯದಾಯಿತು ಅಥವಾ ಈ ನಿರ್ಧಾರ ತಗೊಂಡಿದ್ದು ಇವತ್ತಿನ ದಿನಮಟ್ಟಿಗೆ ತಪ್ಪು ಅಂಥೇಳಿ ನಾನು ಸಾಕಷ್ಟು ವಿಚಾರ ಮಾಡೋದಕ್ಕಾಗಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಸ್ನೇಹಿತರೆ, ನಾನು ಎಕ್ಸಾಕ್ಟ್ಲಿ ನನಗದು ಗೊತ್ತಿಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ 1995ರಾಗ ಪಾಲಿಕೆಯ ವ್ಯಾಪ್ತಿಯನ್ನು ವಿಸ್ತರಿಸಿದ್ರು. ಈಗ 30 ವರ್ಷಗಳಿಂದ ಅದು ವಿಸ್ತರಿಸಿದ್ದಿಲ್ಲ. ಹೀಗಾಗಿ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿ ಸರ್ಕಾರ ನಿರ್ಧಾರ ತಗೊಂಡಿತ್ತು ಅಂಥೇಳಿ ನನಗೆ ಗೊತ್ತಾಯಿತು. ಆದರೆ ನನಗೆ ಎಕ್ಸಾಕ್ಟ್ಲಿ ಡೇಟ್ ಗೊತ್ತಿಲ್ಲ. ಕಮಿಷನರ್ ಅವ್ರು ಲೀವ್ ಮೇಲೆ ಇರೋದ್ರಿಂದ ಅಥವಾ ಪಾಲಿಕೆ ಸಿಬ್ಬಂದಿ ಸಿಗ್ಲಾರ್ಬಿಟ್ಟಿಗೆ ನನಗೆ ಮಾಹಿತಿ ಗೊತ್ತಾಗಲಿಲ್ಲ. ಇವತ್ತು ನಾಳೆ ಅದು ಕಲೆಕ್ಟ್ ಮಾಡ್ತೀನಿ ಮತ್ತು ಕ್ಯಾಬಿನೆಟ್ ಡಿಸಿಷನ್ ಆಗಿ ಸಹಿತ ಅದೇನು ಇದೆ ಅಂಥೇಳಿ ಅದನ್ನು ತರಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಇದು ಸಾಧಕ ಬಾಧಕಗಳನ್ನ ಹೆಚ್ಚಿನ ಒಂದು ಅಂಕಿಅಂಶಗಳ ಮುಖಾಂತರ ತಮ್ಮ ಮುಂದೆ ಬರ್ತೀನಿ. ಆದರೆ ಇವತ್ತಿನ ಮೆಟ್ಟಿಗೆ ನಾನು ಹೇಳಬೇಕಪ್ಪ ಅಂದರೆ ಇದು ಆತುರದ ನಿರ್ಧಾರ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾನು ಈ ಒಂದು ಪಾಲಿಕೆ ವ್ಯಾಪ್ತಿ ವಿಸ್ತರಣೆಯನ್ನು ನಾನು ಖಂಡಿಸ್ತೀನಿ. ನಾನೊಬ್ಬ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಸರ್ಕಾರ ಆತುರವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂಥೇಳಿ. ಯಾಕಂದ್ರೆ ತಮಗೆಲ್ಲ ಗೊತ್ತಿರ್ಬೋದು, ವಿಜಯಪುರ ಮಹಾನಗರ ಪಾಲಿಕೆ ಆದ ಕೂಡಲೇ ನಾವುಗಳು 2014ರಿಂದ 2019ರವರೆಗೆ ಬಹಳಷ್ಟು ಅಂದರೆ
ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಲೋನ್ ತೊಗೊಳ್ಳೋಂಥ UGD ವರ್ಕ್ ಇರ್ಬೋದು, ಅಥವಾ ನಗರೋತ್ಥಾನದಲ್ಲಿ ಕೇಂದ್ರ ಸರ್ಕಾರ ಪುರಸ್ಕೃತ ನಗರೋತ್ಥಾನದಲ್ಲಿರ್ಬೋದು, 14ನೇ ಹಣಕಾಸಿನ ಆಯೋಗದಲ್ಲಿರ್ಬೋದು, SFC ಫಂಡ್ದಲ್ಲಿರ್ಬೋದು. ಅದೊಂದು ಸುವರ್ಣ ಯುಗ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. 2014ರಿಂದ 2019 ನಗರೋತ್ಥಾನದಲ್ಲಿ ಸುಮಾರು ಆ ಒಂದು ಸಂದರ್ಭದಲ್ಲಿ 260 ಕೋಟಿ ಕೇಂದ್ರ ಸರ್ಕಾರದ ಒಂದು ಪುರಸ್ಕೃತ ಯೋಜನೆಯಲ್ಲಿ, ಅದರಲ್ಲಿ 50 ಭಾಗ ಫೈನಾನ್ಷಿಯಲ್ ಕೇಂದ್ರ ಸರ್ಕಾರ ಸಪೋರ್ಟ್ ಇತ್ತು, 30 ಭಾಗ ಪಾಲಿಕೆ ಸಪೋರ್ಟು, 20 ಭಾಗ ರಾಜ್ಯ ಸರ್ಕಾರದಿತ್ತು. ಹೀಗಾಗಿ ಕೇಂದ್ರ ಸರ್ಕಾರದ ಹಣಕಾಸಿನ ಯಾವುದೇ ತೊಂದರೆಯಲ್ಲಿ ಇದ್ದಿದ್ದಿಲ್ಲ. ಹೀಗಾಗಿ ಬಹಳಷ್ಟು ವಿಜಯಪುರದಲ್ಲಿ ಏನು ಒಂದು 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 ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇತ್ತು. ಜೊತೆಯಾಗಿ UGDದು ಒಂದು ಮೇನ್ ಟ್ರಂಕ್ ಒಂದು UGD ಕೆನಲ್ ವರ್ಕ್ ಮಾಡಿದೆವು ನಾವು. ಅಲ್ಲೊಂದು ಇಂಡಿ ರೋಡ್ದಲ್ಲಿ STP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿದ್ದು ಉಂಟು ಆ ಒಂದು ಸ್ಕೀಮ್ದಲ್ಲೇ. ತದನಂತರ ಈ 24x7 ದಿನದ 24 ಗಂಟೆಗಳು ಪ್ರೆಷರೈಸ್ಡ್ ಡ್ರಿಂಕಿಂಗ್ ವಾಟರ ಸ್ಕೀಮು ಶುರುವಾಯಿತು. ಹೀಗಾಗಿ ಸುಮಾರು ಇಂಥ ಒಂದು ಸ್ಕೀಮ್ಗಳು ಮತ್ತು ಅಮೃತ ಯೋಜನೆಯಲ್ಲಿ ನಗರದ ವಿವಿಧ ಬಡಾವಣೆಗಳಲ್ಲಿ ನಾವು ಸುಮಾರು ಗ್ರೀನ್ ಪಾರ್ಕ್ ಅಂದರೆ ಗಾರ್ಡನ್ಗಳು ಡೆವಲಪ್ ಮಾಡಿದ್ದು ಆ ಒಂದು ಸಮಯದಲ್ಲಿ. ಅದ್ರ ಜೊತೆಯಾಗಿ ಒಂದು ಕೆಟ್ಟದ ಒಂದು ಸ್ಟೆಪ್ ಆ ಟೈಮ್ದಲ್ಲಿ ನಮ್ಮ ಆಡಳಿತದಲ್ಲಿ ಸುಮಾರು 5 ವರ್ಷಗಳ ಆ ಸಮಯದಲ್ಲಿ ಕಾಂಗ್ರೆಸ್ ಆಡಳಿತವಿತ್ತು. ಪಾಲಿಕೆ ಮೇಯರು ಸತತವಾಗಿ ಕಾಂಗ್ರೆಸ್ ಆಡಳಿತದವರೇ ಮಾಡಿದ್ರು. ಹೀಗಾಗಿ ಆ ಸಮಯದಲ್ಲಿ ಒಂದು ಕೆಟ್ಟ ನಿರ್ಧಾರ ತಗೊಂಡ್ರು. ಅದೇನಪ್ಪ ಅಂದರೆ ಮಾಸ್ಟರ್ ಪ್ಲ್ಯಾನ್. ವಿಜಯಪುರ ನಗರದಲ್ಲಿ 16 ರೋಡ್ಗಳನ್ನು ಮಾಸ್ಟರ್ ಪ್ಲ್ಯಾನ್ ಮುಖಾಂತರ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಒಂದು ನಿರ್ಧಾರ ಮೊದಲೇ ತೊಗೊಂಡಿದ್ದಿತ್ತು. ಆ ಸಮಯದಲ್ಲಿ ಮಹಾನಗರ ಪಾಲಿಕೆಯ ಮೊದಲನೇ ಅವಧಿಯಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟರು. ಪ್ರಮುಖ ರಸ್ತೆ ಆದಂಥ ಮಹಾತ್ಮ ಗಾಂಧಿ ರಸ್ತೆಯನ್ನು ಚಾಲನೆ ತಗೊಂಡ್ರು. ಮಹಾತ್ಮ ಗಾಂಧಿ ವೃತ್ತದಿಂದ ಈ ಕಡೆ ಬಸವೇಶ್ವರ ವೃತ್ತದವರೆಗೆ ಇರ್ಬೋದು, ಮಹಾತ್ಮ ಗಾಂಧಿ ವೃತ್ತದಿಂದ ಏನು ಒಂದು ಟಿಪ್ಪು ಶಿವಾಜಿ ವೃತ್ತದಲ್ಲಿರ್ಬೋದು, ಶಿವಾಜಿ ವೃತ್ತವರೆಗೂ ಪೂರ್ತಿ ಆಗಲಿಲ್ಲ ಅದು. ಹೀಗಾಗಿ ಬಹಳಷ್ಟು ಕಡಿಮೆ ಒಂದು ಡಿಸ್ಟೆನ್ಸ್ದು ಮತ್ತು ಶ್ರೀ ಸಿದ್ದೇಶ್ವರ ರೋಡ್ SS ರೋಡ್ ವಿಜಯಪುರ ಇವೆರಡೇ ರಸ್ತೆಗಳನ್ನು ಮಾಸ್ಟರ್ ಪ್ಲ್ಯಾನ್ದಲ್ಲಿ ಅಭಿವೃದ್ಧಿಗೆ ತೊಗೊಂಡ್ರು. ಪಾಲಿಕೆ ಆ ಟೈಮ್ದಲ್ಲಿ ಪಾಲಿಕೆ ಹತ್ತಿರ ಇದ್ದಂಥ 30 ಕೋಟಿ ಅನುದಾನವನ್ನು ಅದಕ್ಕೆ ಆ ಡೆವಲಪ್ಮೆಂಟಿಗೆ ಉಪಯೋಗಿಸಿದ್ರು. ಆ ಅನುದಾನ ಯಾವುದೋ ಕವಡೆ ಕಾಸು ಕಿಮ್ಮತ್ತಾಗಲಿಲ್ಲ. ಆವತ್ತಿನ ಸಮಯದಲ್ಲಿ ಸಾಕಷ್ಟು ಕೋರ್ಟ್ ವ್ಯಾಜ್ಯಗಳದು. ಹೀಗಾಗಿ ಮಾಸ್ಟರ್ ಪ್ಲ್ಯಾನು ಅರ್ಧಕ್ಕೆ ನಿಂತು ಹೋಗ್ಬಿಡ್ತು. ಸಾಕಷ್ಟು ವಿವಾದಗಳದು ಮಾಸ್ಟರ್ ಪ್ಲ್ಯಾನ್ದಲ್ಲಿ. ಏನು ಮನೆ ಕಳ್ಕೊಂಡವ್ರಿಗೆ ಏನು ಕಾಂಪೆನ್ಸೇಷನ್ದಲ್ಲಿ ಭಾಳಷ್ಟು ತಾರತಮ್ಯ ಇತ್ತು. ಹೀಗಾಗಿ ಆ ಮಾಸ್ಟರ್ ಪ್ಲ್ಯಾನ್ದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಹಿತ ಸಾಕಷ್ಟು ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಬಳಿಕ ಅದು ಯಾವುದೇ ಹಣಕಾಸಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಜಯಪುರದಲ್ಲಿ ಬಂದಾಕಾರ ಅಂದರೆ 2014ರಿಂದ 13ರಿಂದ 18ರವರೆಗೆ ಮುಖ್ಯಮಂತ್ರಿ ಆದ ಟೈಮ್ದಲ್ಲಿ ವಿಶೇಷ ಒಂದು ಅನುದಾನಕ್ಕೆ ಮಾಸ್ಟರ್ ಪ್ಲ್ಯಾನಕ್ಕೆ ನಾವೆಲ್ಲರೂ ಆಗಿನ ಪಾಲಿಕೆ ಸದಸ್ಯರು ಮತ್ತು ಸ್ಥಳೀಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಎಲ್ಲರೂ ಕೂಡಿ ವಿನಂತಿ ಮಾಡಿಕೊಂಡ್ರು ಸಹಿತ ಯಾವುದೇ ಒಂದು ಅನುದಾನ ಕೊಡಲಿಲ್ಲ. ಅದರ ನಂತರ 2019ಕ್ಕೆ ಪಾಲಿಕೆಯ ಒಂದು ಅವಧಿ ಮುಗಿದ ಕೂಡಲೇ ಆಡಳಿತಾಧಿಕಾರಿಗಳ ಅವಧಿ ಶುರುವಾಯಿತು. ಸುಮಾರು 3 ವರ್ಷಗಳ ಕಾಲ, 2-3 ವರ್ಷಗಳ ಕಾಲ. ಆವಾಗೂ ಸಹಿತ ಯಾವುದೋ ವಿಶೇಷ ಅನುದಾನ ಬರಲಿಲ್ಲ. ಹೀಗಾಗಿ ಪಾಲಿಕೆ ಚುನಾವಣೆ ನಡೆದು ತಮಗೆಲ್ಲ ಗೊತ್ತು, ಚುನಾವಣೆ ಮುಗಿತು. ಮುಂದೆ ಬಹಳ ದಿನದ ನಂತರ ಮೇಯರ್ ಚುನಾವಣೆ ಆಯಿತು. ಮತ್ತೆ ಮೇಯರ್ ಒಂದು ಅವಧಿ ಮೇಯರ್ ಮುಗಿಸಿದ್ರು. 2ನೇ ಮೇಯರ್ ಚುನಾವಣೆಗೆ ಮತ್ತೆ ಕೋರ್ಟ್ ವ್ಯಾಜ್ಯಗಳು ಶುರುವಾದವು. ಹೀಗಾಗಿ ಪಾಲಿಕೆ ವ್ಯಾಪ್ತಿ ಅಂದರೆ ಏನಪ್ಪ ಅಂದರೆ ಒಂದು ಗೊಂದಲದ ಗೂಡಾಗಿದ್ದು ತಮಗೆಲ್ಲ ಗೊತ್ತಿದ್ದಂಥ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಯಾವುದೇ ರೀತಿಯಲ್ಲಿ ಹಣಕಾಸಿನ ಒಂದು ಸಹಾಯ ರಾಜ್ಯ ಸರ್ಕಾರದಿಂದ ಬರ್ತಾಲಿ, ವಿಶೇಷ ನಿಧಿ ಸಹಿತ ಯಾವುದೂ ಬಂದಿಲ್ಲ. ಈಗೇನು SFCಯಲ್ಲಿ ಏನು ಬರ್ತದು ಏನು ಕಾರ್ಮಿಕರ ಒಂದು ವೇತನಕ್ಕೆ ಸಾಲೋದಿಲ್ಲ. ಇನ್ನು 15ನೇ ಹಣಕಾಸಿನ ಆಯೋಗದಲ್ಲಿ ಏನು ಸಣ್ಣ ಪುಟ್ಟ ಏನು ಮೇಂಟೆನೆನ್ಸ್ಗೆ ಅದು ಸಾಕಾಗ್ತಿಲ್ಲ. ತಾವೆಲ್ಲ ನೋಡಿರ್ಬೋದು, ವಿಜಯಪುರ ಮಹಾನಗರ ಪಾಲಿಕೆಗೆ 35 ವಾರ್ಡ್ಗಳಿದ್ದಾವೆ.
ಏನು ಕೋಟೆಗೋಡಿಂದ ಆಚೆ ಏನು ಮೊದಲಿನ ಕೋಟೆಗಡೆ ಒಳಗಡೆಂದು ಸಿಟಿ ಸರ್ವೆದಲ್ಲಿ ಏನು ಕ್ಷೇತ್ರ ಇತ್ತು ಮೊದಲ ಕೋಟೆಗಡೆ ಒಳಗಡೆ ಅಲ್ಲಿ ಅಭಿವೃದ್ಧಿಗೆ ಮತ್ತು ಕೋಟೆವರೆಗಿನ ಆಚೆಗೆ ಸುಮಾರು ಕೋಟೆಗೋಡಿಂದ ಆಚೆಗೆ ಸುಮಾರು 10ರಿಂದ 12 ವಾರ್ಡ್ಗಳು ಕವರ್ ಆಗ್ತವೆ ಇವತ್ತಿನ ಸಮಯದಲ್ಲಿ. ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಹಳ್ಳಿಯಲ್ಲಿ ಇರೋದು ಎಷ್ಟೋ ಬೇಕು, ಇವತ್ತು ಅದು ಬೇಡಾಗಿ ಹೋಗ್ಬಿಟ್ಟದು. ಸುಮಾರು 4-4.5 ಲಕ್ಷ ಜನಸಂಖ್ಯೆ ಇದ್ರೆ ಕೋಟೆಗೋಡೆ ಆಚೆಗೆ ಸುಮಾರು ನನ್ನ ಅಂದಾಜ ಒಂದು 2 ಲಕ್ಷ ಜನಸಂಖ್ಯೆ ಇರ್ಬೋದು. ತಮ್ಗೆ ಗೊತ್ತಿರ್ಬೋದು, ವಾರ್ಡ್ ನಂಬರ್ 16ದಲ್ಲಿ ಕಾಯಕ ನಗರ, ಯೋಗಾಪುರ, ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಸಾಕಷ್ಟು ಹಳ್ಳಿಗಳು ಅದರ ಮುಂದೆ ಭಾಳ ಅಭಿವೃದ್ಧಿ ಕಂಡಿದ್ದಾವೆ. ಬಟ್ ಆ ಭಾಗದಲ್ಲಿ ತಾವೆಲ್ಲ ಹೋಗಿ ನೋಡಿದ್ರೆ ಯಾವುದೇ ರೀತಿಯಲ್ಲಿ ಇವತ್ತು ಅವ್ರ ಪರಿಸ್ಥಿತಿ ನರಕದ ಯಾತನದಲ್ಲಿ ಅವ್ರು ಬದುಕ್ತಾ ಇದ್ದಾರೆ. ಇನ್ನು ನೀವು ಆಶ್ರಮ ಭಾಗದಲ್ಲಿ ಇರ್ಬೋದು, ಆಶ್ರಮ ಭಾಗದಲ್ಲಿ 2020 ನಂತರ ಇಲ್ಲಿವರೆಗೆ ಒಂದು ರೋಡು ಡಾಂಬರ್ ಕಂಡಿಲ್ಲ. ತದನಂತರ ಆ ಕಡೆ ಏನು ಬಾಗಲಕೋಟೆ ರಸ್ತೆಯಲ್ಲಿ ಇರ್ಬೋದು, ಅಥಣಿ ರಸ್ತೆಯಲ್ಲಿ ಇರ್ಬೋದು, ಇವೆಲ್ಲ ಸ್ವತಂತ್ರ ಹೋರಾಟ ಕಾಲನಿ ಎಲ್ಲ ಕಡೆ ಹೋಗಿ ನೋಡಿದ್ರೆ ಏನು ಇವತ್ತು ಡ್ರೈನೇಜ್ ಸಿಸ್ಟಮ್ ಇರ್ಬೋದು ಅಥವಾ ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಂದರೆ ಬೇಸಿಕ್ ಎಮ್ಯುನಿಟೀಸು ಸಹಿತ ತನ್ನ ಒಂದು ನಿವಾಸಿಗಳಿಗೆ ಕೊಡಲು ಅಸಹಾಯಕ ಸ್ಥಿತಿಯಲ್ಲಿ ಮಹಾನಗರ ಪಾಲಿಕೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರ್ಬೋದು, ರೀಸೆಂಟಾಗಿ ಮಳೆ ಆದ ಟೈಮ್ದಲ್ಲಿ ಸಿಟಿ ಹೊರಗಡೆ ರಸ್ತೆ, ಡ್ರಿಂಕಿಂಗ್ ವಾಟರು, ಡ್ರೈನೇಜು ಸಮಸ್ಯೆ ಇದ್ರೆ ಸಿಟಿ ಒಳಗಡೆ ಫ್ಲಡ್ ಸಮಸ್ಯೆ ಇದೆ. ತಮಗೆಲ್ಲ ಗೊತ್ತಿರ್ಬೋದು, ಈ ವರ್ಷ ಅತಿ ಹೆಚ್ಚಿನ ಮಳೆ ಸುಮಾರು 5 ತಿಂಗಳ ಏನು ಮೇದಿಂದ ಕಳೆದ ತಿಂಗಳವರೆಗೆ ಕಂಟಿನ್ಯೂಸ್ ಏನಿತ್ತು, ಎಸ್ಪೆಷಲಿ ಜುಲೈ ಆಗಸ್ಟ್ದಲ್ಲಿ ನಂತರ ನಗರದಲ್ಲಿ ಎಂದೂ ಕಾಣದಂಥ ಫ್ಲಡ್ ಇತ್ತು. ಎವ್ರಿ ಇಯರ್ ಇದು ಫ್ಲಡ್ ಇದ್ದೇ ಇರ್ತದೆ. ಬಡವರ ಮನೆಯಲ್ಲಿ ನೀರು ಹೋಗ್ತಾವ, ಅವರಿಗೆ ಯಾವುದೇ ಒಂದು ಮಕ್ಕಳು ಶಾಲೆಗೆ ಹೋಗ್ಲಿಕ್ಕಾಗೋದಿಲ್ಲ. ಇಂಥ ಒಂದು ಸಂದರ್ಭ ವಿಜಯಪುರದಲ್ಲಿ ಪದೇ ಪದೇ ಆಗ್ತದೆ. ಇನ್ನೂವರೆಗೆ ಏನು ಕಾರಣಪ್ಪ ಅಂದ್ರೆ ಯಾವುದೇ ಒಂದು ಡ್ರೈನೇಜ್ ಸಿಸ್ಟಮ್, ಸ್ಟಾರ್ ವಾಟರ್ ಡ್ರೈನ್ ಅಂತ ಬರ್ತೀವಿ ನಾವು, ಸ್ಟಾರ್ ವಾಟರ್ ಡ್ರೈನ್ಗಳು ಎಲ್ಲಿ ಮಾಡಿಲ್ಲ. ಮತ್ತು ಏನು ಸಿಟಿ ಕೋಟೆಗೋಡೆ ಸುತ್ತಮುತ್ತ ಏನು ಕಂದಕ ಇದೆ, ಆ ಕಂದಕ ಇನ್ನೂ ತನಕ ಕ್ಲೀನ್ ಆಗಿಲ್ಲ. ಮತ್ತು ಏನು ಕೋಆರ್ಡಿನೇಷನ್ ಇರಲಾರ್ದೆ ತಮಗೆಲ್ಲ ಗೊತ್ತಿರ್ಬೋದು, PWD ಮತ್ತು ಮಹಾನಗರ ಪಾಲಿಕೆಗೆ ಏನು ಒಂದು ಕೋಆರ್ಡಿನೇಷನ್ ಮತ್ತು ಸಂಪರ್ಕ ಕೊರತೆ ಇದ್ದರಿಂದ ಅವರು ಅಲ್ಲಿ ಪರಿಸ್ಥಿತಿ ನೋಡಲಾರ್ದೆ ಅವ್ರು ರೋಡ್ ಮಾಡಿ ಹೋಗ್ಬಿಡ್ತಾರೆ. ಅನಂತರ ಆ ರೋಡ್ ಅಲ್ಲಿ ಎಲ್ಲ ಸಮಸ್ಯೆಗಳು ಶುರುವಾಗ್ತವೆ. ಇಂಥ ಒಂದು ಸಮಸ್ಯೆಗಳು ಕೋಟೆಗಡೆ ಒಳಗಡೆ ಇದೆ. ಈ ಒಂದು ಸಮಸ್ಯೆಗೆ ಒಂದು ತಾತ್ವಿಕ ಒಂದು ಸೊಲ್ಯೂಷನ್, ಇದಕ್ಕೆ ಏನು ಒಂದು ಶಾಶ್ವತ ಪರಿಹಾರ, ಸಿಟಿ ಒಳಗಡೆ ಏನು ಫ್ಲಡ್ ಆಗ್ತದೆ ಇದಕ್ಕೆ ಇನ್ನೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಇದ್ರ ಜೊತೆ ಸಿಟಿ ಒಳಗಡೆ ಟ್ರಾಫಿಕ್ ಸಮಸ್ಯೆ ಗೊತ್ತಿರ್ಬೋದು. ತಾವು ಮೊನ್ನೆ ಬಿಜಾಪುರದಲ್ಲಿ ಯಾವುದೇ ಒಂದು ಹಬ್ಬಗಳು, ಸಂಕ್ರಮಣ ಇರ್ಬೋದು, ಮಹಾನವಮಿ ಇರ್ಬೋದು, ಬಕ್ರೀದ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ದೀಪಾವಳಿ ಇರ್ಬೋದು, ಯಾವುದೇ ಒಂದು ಹಬ್ಬಗಳು ಬಂದ್ರೆ ಸುಮಾರು 1 ಕಿಲೋಮೀಟರ್ವರೆಗೆ ಟ್ರಾಫಿಕ್ಕು. ಇಂಥ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು ಏನು ಸಿಟಿಗೆ ಕರ್ಕೊಂಡು ಬರೋದು ಕಷ್ಟ ಆಗಿದೆ. ಯಾಕಪ್ಪ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು, ಒಂದು ಪ್ರಾಪರ್ ಆಗಿ ಟ್ರಾಫಿಕ್ ಪ್ಲೇಸ್ ಅನ್ನೋದೇ ಇಲ್ಲ ವಿಜಯಪುರ ನಗರದಲ್ಲಿ. ಇಂಥ ಸಂದರ್ಭದಲ್ಲಿ ಸಿಟಿ ಮಧ್ಯದಲ್ಲಿ ಇರತಕ್ಕಂಥ ಈ ಅತ್ಯಂತ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸಲಾರದೆ, ಏನು ಕೋಟೆಗೋಡೆ ಹೊರಗಡೆ ಇರ್ತಕ್ಕಂಥ ಏನು ಅಭಿವೃದ್ಧಿ ವಂಚಿತ ಬಡಾವಣೆಗಳ ಸಮಸ್ಯೆ ಬಗೆಹರಿಸಲಾರದೆ ಮತ್ತು ಸುಮಾರು 18 19 ಹಳ್ಳಿಯ ಹೆಸರುಗಳು ಸರ್ವೆ ನಂಬರು ಪಾಲಿಕೆ ವ್ಯಾಪ್ತಿಗೆ ನಾವು ತಗೊಳ್ತಾ ಇದ್ದೇವೆ ಅಂಥೇಳಿ ಏನು ಈ ಒಂದು ನಕಾಶದಲ್ಲಿ ನಾನು ನೋಡಿದ್ದೀನಿ. ಇದ್ರ ಬಗ್ಗೆ ಏನು ಕ್ಲಾರಿಫೈ ಇಲ್ಲ. ಆ ಹಳ್ಳಿಗಳ ಹೆಸರು ಬರ್ದಾರ. ಈಗಾಗಲೇ ಅವು ಹಳ್ಳಿಗಳು ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇದಾವೆ. ಏನು ಆ ಹಳ್ಳಿ ಸಂಪೂರ್ಣ ಹಳ್ಳಿಗೆ ತಗೋತಾರೋ ಅಥವಾ ಆ ಹಳ್ಳಿಯಲ್ಲಿ ಬರ್ತಕ್ಕಂಥ ಆ ಸರ್ವೆ ನಂಬರ್ ಲ್ಯಾಂಡ್ಸ್ಗಳು ಪಾಲಿಕೆ ಒಳಗೆ ಬರ್ತಾವೋ, ಇದ್ರ ಬಗ್ಗೆನೂ ಯಾವುದೂ ಕ್ಲಾರಿಫೈ ಇಲ್ಲ. ಯಾಕಪ್ಪ ಅಂದ್ರೆ ಇದೊಂದು ಅತ್ಯಂತ ಮಹತ್ವದ ವಿಚಾರ. ಈಗಾಗಲೇ ಒಂದು ಪಾಲಿಕೆ ಸಿಸ್ಟಮ್ದಲ್ಲಿ ಒಂದು ನಾಗರಿಕರ ಒಂದು ಸಮಿತಿ ಮಾಡ್ಬೇಕಂತಿದೆ. ಆ ನಾಗರಿಕರ ಸಮಿತಿ ಇಲ್ಲಿವರೆಗೆ ಆಗಿಲ್ಲ. ಪಾಲಿಕೆಯಲ್ಲಿ ಯಾವುದೇ ಸ್ಥಾಯಿ ಸಮಿತಿನೂ ಇಲ್ಲಿವರೆಗೆ ಆಗಿಲ್ಲ. ನನ್ನ ಅಂದಾಜು ಪಾಲಿಕೆ ಮೇಯರ್ ಚುನಾವಣೆ ಮುಗಿದು 3-4 ತಿಂಗಳಾಗಿರ್ಬೋದು. ಇನ್ನೂ ಅಲ್ಲಿ ಸಮಿತಿ ಇಲ್ಲ, ಬಡಾವಣೆಗಳ ಸಮಿತಿ ಇಲ್ಲ. ಅಥವಾ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತೀರ್ಣ ಮಾಡಿಸ್ಬೇಕಂತೇಳಿ ಎಲ್ಲಿ ಸಾರ್ವಜನಿಕರ ಒಂದು ಅಭಿಪ್ರಾಯದ ಒಂದು ನೋಟಿಸು ಕೊಟ್ಟಿಲ್ಲ, ಯಾವುದೇ ಒಂದು ಪ್ರಕಟಣೆನೂ ಇಲ್ಲ. ಮತ್ತು ಯಾವುದೇ ಸಂಘ ಸಂಸ್ಥೆಗಳದ್ದು ಸಹಿತ ಯಾವುದೇ ಒಂದು ಪಾಲಿಕೆಯಲ್ಲಿ ಇದರ ಬಗ್ಗೆ ಒಂದು ಸಭೆನೂ ಮಾಡಿಲ್ಲ. ಬೇಕು ಏಕಾಏಕಿ ಸರ್ಕಾರ
ಒಂದು ಅಧಿಕಾರಿಗಳ ಮುಖಾಂತರ ಒಂದು ರಿಪೋರ್ಟ್ ತಗೊಂಡು ವಿಜಯಪುರ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿದ್ದು ಇದು ಯಾತಕ್ಕ ಅಂಥೇಳಿ ಪ್ರಶ್ನೆ ಇದೆ. ಯಾಕಪ್ಪ ಅಂದ್ರೆ ವಿಜಯಪುರ ಮಧ್ಯದಲ್ಲಿ ಸುಮಾರು 84 ವರ್ಲ್ಡ್ ಫೇಮಸ್ ಮಾನ್ಯುಮೆಂಟ್ ಇದ್ದಿದ್ದು ಒಂದು ನಗರವನ್ನು ಇವತ್ತು ಇತ್ತಿತ್ತಲಾಗಿ ಎಷ್ಟು ಫಾರಿನರ್ಸ್ ವಿಸಿಟ್ ಕಮ್ಮಿ ಆಗ್ತಾ ಇದೆ. ತಾವೆಲ್ಲ ಗೊತ್ತಿರ್ಬೋದು, ನಮ್ಮ ರಾಜಸ್ಥಾನದಲ್ಲಿ ನಾನು ಸ್ವತಃ ಹೋದ ಒಂದು ರಾಣಿ ಕಾ ಬಹು ಅಂತ ಬರ್ತದೆ, ಅದರ ಮುಂದೆ ನಮ್ಮ ತಾಸ್ಬೋರ್ಡ್ ಎಷ್ಟೋ ಪಟ್ಟ ಪ್ರವಾಸಿ ತಾಣ ಇದೆ. ಬಟ್ ಆ ರಾಣಿ ಕಾ ಬಹುದಲ್ಲಿ ರಾಜಸ್ಥಾನ ಗುಜರಾತ್ ಗೌರ್ಮೆಂಟ್ ಎಷ್ಟೊಂದು ಪ್ರವಾಸವನ್ನು ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ಇಲಾಖೆಯಿಂದ ದುಡ್ಡು ಕಲೆಕ್ಟ್ ಮಾಡ್ತದೆ. ಬಿಜಾಪುರದಲ್ಲಿ 84 ವರ್ಲ್ಡ್ ಫೇಮಸ್ ಮಾನ್ಯುಮೆಂಟು, ಬ್ಲ್ಯಾಕ್ ತಾಜ್ ಮಹಲ್ ಅಂತ ಇಬ್ರಾಹಿಂ ರೋಜಾ, ವರ್ಲ್ಡ್ ಫೇಮಸ್ ಗೋಲ್ ಗುಂಬಜು, ಬಾರಾಕಮಾನು, ಇಷ್ಟೆಲ್ಲ ಇವೆಲ್ಲ ಇದ್ರೂ ಸಹಿತ ಅದಕ್ಕೆ ಡೆವಲಪ್ ಮಾಡೋದು ಒಂದು ಆ ಕಡೆ ಅದು ನೋಡ್ಲಾರ್ದೆ ಬರೇ ಒಂದು ಈ ಉದ್ದೇಶ, ಈ ಪಾಲಿಕೆ ವ್ಯಾಪ್ತಿ ವಿಸ್ತರಣೆ ಮಾಡೋ ಉದ್ದೇಶ ತಮಗೆಲ್ಲ ಗೊತ್ತಿರ್ಬೋದು. ಇದರಲ್ಲಿ ಮತ್ತೇನೂ ಇಲ್ಲ. ನಾನು ತಿಳ್ಕೊಂಡಂಗ ಇದೊಂದು ಈ ರಿಯಲ್ ಎಸ್ಟೇಟ್ ಡೆವಲಪ್ ಮಾಡ್ಲಿಕ್ಕೆ ಮಾಡಿರ್ಬೋದು ಅಂತೇಳಿ ನನ್ನ ಭಾವನೆ. ಯಾಕಂದ್ರೆ ನಗರದಲ್ಲಿ ಒಂದು ಸಾಂವಿಧಾನಿಕ ಸಂಸ್ಥೆಗಳಿದಾವೆ. ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ, ಒಂದು ಮಹಾನಗರ ಪಾಲಿಕೆ. ನಗರಾಭಿವೃದ್ಧಿ ಪ್ರಾಧಿಕಾರ ಅಲ್ಲಿ ಏನಪ್ಪ ಅಂದರೆ ಈ ಟೌನ್ ಪ್ಲ್ಯಾನಿಂಗ್ ಕಂಪ್ಲೀಟ್ ಮಾಡ್ತಾ ಇರೋದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ. ಈ ನಗರವನ್ನು ಪ್ರತಿ 10 ವರ್ಷಕ್ಕೊಮ್ಮೆ ಟೌನ್ ಪ್ಲ್ಯಾನಿಂಗ್ ಇದು ಮಾಡಿಕೊಂಡು ಎಲ್ಲೆಲ್ಲಿ CDP ರೋಡ್ ಬಿಡಬೇಕು, ಬೌಂಡ್ರಿ ಫಿಕ್ಸ್ ಮಾಡಬೇಕು, ಕಾರ್ಪೊರೇಷನ್ ಜೊತೆ ಕೂಡ್ಕೊಂಡು ಬೌಂಡ್ರಿ ಫಿಕ್ಸ್ ಮಾಡಬೇಕು. ಯಾವುದೇ ಒಂದು ಹೊಸ ಒಂದು ಬಡಾವಣೆ ಅಭಿವೃದ್ಧಿ ಮಾಡ್ಬೇಕಪ್ಪ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅರ್ಜಿ ಸಲ್ಲಿಸಿ ನಗರಾಭಿವೃದ್ಧಿ ಪಾಲಿಕೆಯಿಂದ ಒಂದು ನೀಲನಕ್ಷೆ ಪಡ್ಕೊಂಡು ಬಳಿಕ ಆ ಒಂದು ಬಡಾವಣೆಯನ್ನು ಅಭಿವೃದ್ಧಿಪಡಿಸ್ಬೋದು. ತದನಂತರ ಅಭಿವೃದ್ಧಿವಾದ ಬಡಾವಣೆಯನ್ನು 2 ವರ್ಷದವರೆಗೆ ಅಭಿವೃದ್ಧಿ ಮಾಡತಕ್ಕಂಥ ಒಂದು ಆ ಲೇಔಟ್ ಓನರ್ ಇರ್ಬೋದು, ಒಂದು ಕಂಪ್ನಿ ಇರ್ಬೋದು, ಅದೊಂದು ಕಾರ್ಪೊರೇಷನ್ಗೆ ಹಸ್ತಾಂತರಿಸ್ತದೆ. ಮುಂದೆ ಆ ಒಂದು ಬಡಾವಣೆಯಲ್ಲಿ ಇರ್ತಕ್ಕಂಥ ಮನೆಗಳಿರ್ಬೋದು, ಸೈಟ್ಸ್ಗಳದ ಒಂದು ಟ್ಯಾಕ್ಸ್ ಕಲೆಕ್ಷನ್ ಮೇಲೆ ತದನಂತರ ಕಾರ್ಪೊರೇಷನ್ ಅದನ್ನು ಕ್ರಮೇಣವಾಗಿ ಮೇಂಟೆನೆನ್ಸ್ ಅಂದರೆ ನಿರ್ವಹಣೆ ಮಾಡ್ಕೊತ ಕಾರ್ಪೊರೇಷನ್ ಹೋಗುದು. ಇದು ಒಂದು ಸರ್ಕಾರದ ಒಂದು ಮಾರ್ಗದರ್ಶನ, ಒಂದು ರೂಲು. ಆದರೆ ನನಗೆ ಗೊತ್ತಿದ್ದ ಹಾಗೆ ವಿಜಯಪುರದಲ್ಲಿ ಮೊದಲಿನ ಪಾಲಿಕೆ ವ್ಯಾಪ್ತಿ ಎಲ್ಲಿಗಿದೆ ಅಂಥೇಳಿ ಇಲ್ಲಿವರೆಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಸಾಕಷ್ಟು ಬಡಾವಣೆಗಳಿರ್ಬೋದು. ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನು ಮೀರಿ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಲೇಔಟ್ ಮಾಡಿ, ಅನಧಿಕೃತ ಲೇಔಟ್ ಅಂತ ಕರಿಬೋದು. ಅವ್ರ ಪಾಲಿಕೆಯ ನಗರಾಭಿವೃದ್ಧಿಯಿಂದ ಅಪ್ರೂವಲ್ ಆಗಿರ್ಬೋದು, ಬಟ್ ಪಾಲಿಕೆ ವ್ಯಾಪ್ತಿ ಮೀರಿ ಯಾವುದೇ ಒಂದು ಲೇಔಟ್ ಅಪ್ರೂವಲ್ ಆಗಿತ್ತಪ್ಪ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರ ಅದು ಅನಧಿಕೃತನೇ. ಇಂಥ ಒಂದು ಅನಧಿಕೃತ ಬಡಾವಣೆಯಲ್ಲಿ ಸಾಕಷ್ಟು ಅಧಿಕಾರಿಗಳ ಕೈವಾಡ ಮತ್ತು ಅನಧಿಕೃತ ಬಡಾವಣೆಗಳಾದ ಕೂಡಲೇ ಸಾಕಷ್ಟು ಅವೆಲ್ಲ ನೋಡಿರ್ಬೋದು. ಯಾರೋ ಒಂದು 100 ನಿವೇಶನಗಳಲ್ಲಿ 10 ಮನೆ ಕಟ್ತಾರೆ. ಅವರು ನಮಗೆ ಸೌಲಭ್ಯ ಕೊಡ್ತಾ ಇಲ್ಲ, ಪಾಲಿಕೆದಿಂದ ನಮ್ಗೆ ಯಾವುದೇ ರೀತಿಯಲ್ಲಿ ಸೌಲಭ್ಯ ಇಲ್ಲ, ವಿದ್ಯುತ್ ಇಲ್ಲ, ನೀರಿಲ್ಲ, ಡ್ರೈನೇಜ್ ಇಲ್ಲ, ಯಾರು ನಮ್ಗೆ ಕಸ ಉಡಿಸ್ತಾ ಇಲ್ಲ. ಪಾಲಿಕೆದವರು ಯಾವುದೇ ಒಬ್ಬರು ಪ್ರಭಾವ ವ್ಯಕ್ತಿಗಳಿದ್ರಪ್ಪ ಅಂದ್ರೆ ಆ ಸೌಲಭ್ಯಗಳನ್ನು ಪಾಲಿಕೆ ಅಧಿಕಾರಿಗಳ ಮೇಲೂ ಇವ್ರ ಮೇಲೆ ಒತ್ತಡ ಆಗ್ತವೆ. ತಮಗೆಲ್ಲ ಗೊತ್ತಿರ್ಬೋದು, ಸಾಕಷ್ಟು ನಮ್ಮ 35 ಸದಸ್ಯರು ಪಾಲಿಕೆ ಸದಸ್ಯರಿಗೆ ನನ್ನ ಒಂದು ಕೋಟೆಗೋಡೆ ಹೊರಗಡೆ ಇರ್ತಕ್ಕಂಥ ಸದಸ್ಯರಿಗೆ ನನ್ನ ವಾರ್ಡಿನ ಸೀಮೆಯಲ್ಲಿ ಅಂದ್ರೆ ಅದರ ವ್ಯಾಪ್ತಿ ಎಲ್ಲಿವರೆಗೆ ಇರುತ್ತೆ ನಮಗೆ ಗೊತ್ತಿರಲ್ಲ. ತಮಗೆಲ್ಲ ಗೊತ್ತಿರ್ಬೋದು, ಭಾಳಷ್ಟು ಅಲ್ಲಿ ಪಾಲಿಕೆಗೆ ಬಂದ ಕೂಡಲೇ ಸರ್ವೆ ನಂಬರ್ ನೋಡಿ ಈ ನಮ್ಮ ಒಂದು ಬಡಾವಣೆಯ ಒಂದು ಪಾಲಿಕೆ ಸದಸ್ಯರು ಇವರೇ ಅಂತೇಳಿ ಸಾಕಷ್ಟು ಜನ ನಾವಿದ್ದ ಟೈಮ್ದಲ್ಲೇ ಗೊತ್ತು ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದ್ರೆ ಪಾಲಿಕೆ ಸದಸ್ಯಗೂ ಅದು ಮಾಹಿತಿ ಇರಲಾರ್ದೆ ಪಾಲಿಕೆ ಅಧಿಕಾರಿಗಳಿಗೆ ತಮಗೆಲ್ಲ ಗೊತ್ತಿರ್ಬೋದು. ಇವತ್ತಿನ ಸಂದರ್ಭದಲ್ಲಿ ವಿಜಯಪುರ ಪಾಲಿಕೆ ಅಧಿಕಾರಿಗಳ ಕೊರತೆಯನ್ನು ಭಾಳಷ್ಟು ಅನುಭವಿಸ್ತಾ ಇದೆ. ಇಂಜಿನಿಯರಿಂಗ್ ಸ್ಟಾಫ್ ಇರ್ಬೋದು, ಇವತ್ತು ಕಸ ಹುಡುಗು ಸ್ಟಾಫ್ ಇರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಇರ್ಬೋದು, ಲೆಕ್ಕಪತ್ರ ಸ್ಟಾಫ್ ಇರ್ಬೋದು. ಓನ್ಲಿ 25% ಇವತ್ತು ಸ್ಟಾಫ್ ಇದೆ. ಈ ಒಂದು ಸ್ಟಾಫ್ದಿಂದ ಪಾಲಿಕೆಯಲ್ಲಿ ತೆರಿಗೆ ವ್ಯಾಪ್ತಿಯಲ್ಲಿ ಇರ್ಬೋದು, ಈ ಸ್ವತ್ತು ವ್ಯಾಪ್ತಿಯಲ್ಲಿ ಎಷ್ಟೊಂದು ತೊಂದರೆ ಆಗ್ತಾ ಇರ್ತದೆ ತಾವೆಲ್ಲ ದಿನನಿತ್ಯ ಗಮನಿಸ್ತಾ ಇದ್ದೀರಿ. ಇನ್ನು ಬಡಾವಣೆಗಳಲ್ಲಿ ಯಾವುದೇ ಒಬ್ಬ ಪಾಲಿಕೆಯ ಒಬ್ಬ ಸೆಕ್ಷನ್ ಆಫೀಸರ AW ಇರ್ಬೋದು ಅಥವಾ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವತ್ತಿಗೂ ಒಂದು ಬಡಾವಣೆಗೆ ಹೋಗಲಂತ ಅಸಹಾಯಕ ಸ್ಥಿತಿಯಲ್ಲಿ ಅವ್ರದ್ದಿದೆ. ಯಾಕಂದ್ರೆ ಸ್ಟಾಫ್ ಇಲ್ಲ.
ಅವ್ರ ಮೀಟಿಂಗ್ ಅಟೆಂಡ್ ಆಗೋರ ಜೊತೆಲಿ ಆಫೀಸ್ ವರ್ಕ್ ಮಾಡೋದ್ರೊಳಗಡೆ ಆ ದಿನ ಮುಗಿದು ಹೋಗ್ಬಿಡ್ತದ ಅದು. ನೇರವಾಗಿ ಏನ್ ಹೇಳ್ಬೇಕು ಮೊದಲು ಹೇಳಿ, ಯಾಕಂದ್ರೆ ಎಲ್ಲಾನು ಟಚ್ ಮಾಡಕತ್ತೀರಿ ನೀವು. ಅದು ದೊಡ್ಡದಾದ ಪುರಾಣ ಎಸ್ ಸರ್, ನೀವು ಏನ್ ಹೇಳ್ಬೇಕಂತ ಅಂದ್ರೆ ಕ್ಯಾಚ್ ಆಗಲ್ಲ. ಎಸ್ ಸರ್, ಎಸ್ ಸರ್, ಎಸ್ ಸರ್. ನೀವು ಫಸ್ಟ್ ಏನ್ ಹೇಳ್ಬೇಕು, ಈಗ ಆಯ್ತು ಸರ್, ಮುಗಿಲಿ. ನಾನು ಹೇಳಕ್ಕೆ ಬಂದ್ಬಿಟ್ಟೆ, ಅದೇ ಪಾಯಿಂಟಿಗೆ ಬಂದೆ. ಇಂಥ ಏನ್ ಆಗಿದ್ದು ಏನ್ ಆಗ್ಬೇಕಾಗಿತ್ತು ಫಸ್ಟ್. ಪಾಲಿಕೆಗೆ ಹಣಕಾಸಿನ ತೊಂದರೆ ಇದೆ, ಪಾಲಿಕೆಗೆ ನೌಕರರ ಒಂದು ಕೊರತೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿ ಮತ್ತೆ ಪಾಲಿಕೆಗೆ ಹೊರೆ ಮಾಡಿ ನಗರದಲ್ಲಿರ್ತಕ್ಕಂಥ ಒಂದು ಸಿಟಿಜನ್ಸ್ಗೆ, ಏನು ಸಾರ್ವಜನಿಕರಿಗೆ ಒಂದು ಮೂಲಭೂತ ಸೌಕರ್ಯಗಳ ಒಂದು ಕೊಡಲಾರದಂಥ ಸ್ಥಿತಿ ಸರ್ಕಾರ ತಂದಿಡಬಾರ್ದಂತ ಹೇಳಿ ನನ್ನ ಒಂದು ವಿನಂತಿ. ಹೀಗಾಗಿ ಭೂಮಿಯ ಬೆಲೆ ಹೆಚ್ಚು ಮಾಡುವ ಉದ್ದೇಶ ಇಟ್ಟುಕೊಂಡು ಪಾಲಿಕೆ ವ್ಯಾಪ್ತಿ ವಿಸ್ತರಿಸಿ ನಗರ ನಿವಾಸಿಗಳ ಮೇಲೆ ಹೊರೆಯಾಗಿ ನಗರ ನಿವಾಸಿಗಳಿಗೆ ನರಕ ಯಾತನೆಯನ್ನು ಮಾಡ್ತಿರೋದು ಅತ್ಯಂತ ಹೇಯ ಕೃತ್ಯ, ಖಂಡನೀಯ. ಅದಕ್ಕೆ ನಾನು ಇವತ್ತಿಗೆ ಮಾನ್ಯ ಸಚಿವರಿಗೆ ನಾನು ಒತ್ತಾಯ ಮಾಡ್ತೀನಿ, ಇದರ ಬಗ್ಗೆ ತಾವೇ ಖುದ್ದು ಆದಷ್ಟು ಬೇಗ ನೀವು ಒಂದು ಸಾರ್ವಜನಿಕ ಸಭೆಯನ್ನು ಕರೆದು, ಅಧಿಕಾರಿಗಳ ಸಭೆಯನ್ನು ಕರೆದು ಇದರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಮಾಡಿ ಮತ್ತು ಸರ್ಕಾರದಿಂದ ತಾವೊಂದು ಹೆಚ್ಚಿನ ಅನುದಾನ ತಂದು ಇದನ್ನು ಅಭಿವೃದ್ಧಿಪಡಿಸಿ, ವಿಜಯಪುರ ನಗರ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ನಗರ ಇರೋದ್ರಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಈ ನಗರನ ಅಭಿವೃದ್ಧಿಪಡಿಸಬೇಕು. ಇಲ್ಲವಾದಲ್ಲಿ ಇದೇ ರೀತಿ ತಾವು ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿ ಅಭಿವೃದ್ಧಿ ವಂಚಿತ ಪಾಲಿಕೆಯನ್ನು ಮಾಡಿ ನಗರ ನಿವಾಸಿಗಳಿಗೆ ನರಕವನ್ನು ನರಕಕ್ಕೆ ದೂಡಬಾರ್ದಂತೇಳಿ ನಾನು ಉಸ್ತುವಾರಿ ಸಚಿವರಲ್ಲಿ ಅತ್ಯಂತ ಕಳಕಳಿ ವಿನಂತಿಯನ್ನು ತಮ್ಮ ಮೂಲಕ ಮಾಡಲು ಇಚ್ಛೆಪಡುತ್ತೇನೆ. ಪಾಲಿಕೆ ಅಧ್ಯಕ್ಷರು ನಿಮ್ಮವರೇ ಇದ್ದಾರೆ, ಅಧ್ಯಕ್ಷರ ಜೊತೆ ಏನಾದರೂ ಚರ್ಚೆ ಮಾಡಿದ್ದಾರೆ, ನಿಮ್ಮ ಪಕ್ಷದವರೇ ಇದ್ದಾರೆ ಸರ್? ಇದು ನಾನು ಪಾಲಿಕೆ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿಲ್ಲ. ಇವತ್ತು ನಾನು ಅವರ ಆಫೀಸ್ಗೆ ಹೋಗಿ ಮೇಯರ್ ಅವ್ರ ಜೊತೆ ಈ ಸಮಯ ಕೇಳಿ ಅವ್ರ ಆಫೀಸ್ಗೆ ಹೋಗಿ ಅವ್ರ ಆಫೀಸ್ಗೆ ಏನೇನು ಸರ್ಕಾರದಿಂದ ಗೈಡ್ಲೈನ್ ಬಂದದೋ ಕೇಳಿಕೊಂಡು ಮತ್ತೆ ಅದ್ರ ಬಗ್ಗೆ ನಾನು ಸವಿಸ್ತರವಾಗಿ ಚರ್ಚೆ ಮಾಡ್ತೀನಿ ಸರ್. ಪ್ರೊಸೆಸ್ ಇದೆ ಸರ್. ಪಾಲಿಕೆ ವ್ಯಾಪ್ತಿ ಸಂಬಂಧಪಟ್ಟಂಥ ವಾರ್ಡ್ ಮೆಂಬರ್ಗೆ ಮತ್ತು ಏನು ನಾನು ಇವಾಗ ಹೇಳಿದ್ನಲ್ಲ ನಗರ ವಾರ್ಡ್ ಸಮಿತಿಗಳಿಗೆ ತಂದು ಮತ್ತು ಸಾರ್ವಜನಿಕವಾಗಿ ನೀವು ಗೊತ್ತಿರ್ಬೋದು, ಪಾಲಿಕೆದಲ್ಲಿ ಒಂದು ಬಜೆಟ್ ಮಾಡೋ ಟೈಮ್ದಲ್ಲಿ ನಾವು ಬಜೆಟ್ಗಿಂತ ಪೂರ್ವಭಾವಿಯಾಗಿ ಸಂಘ ಸಂಸ್ಥೆಗಳು ಸಾರ್ವಜನಿಕರಿಗೆ ಒಂದು ಸಭೆ ಮಾಡಿರ್ತೇವೆ ಸರ್. ಯಾಕಂದ್ರೆ ಸ್ಥಳೀಯ ಸಂಸ್ಥೆಯಲ್ಲಿ ಅದೊಂದು ಪ್ರೊಸೆಸ್ಸೇ ಇದೆ ಸರ್. ಈ ಗ್ರಾಮ ಸಭೆ ಮಾಡಿದಾಗ ಇಲ್ಲ, ಇದು ಗೊತ್ತಿಲ್ಲ ನನಗೆ, ಅದೇ ನನಗೆ ಗೊತ್ತಿಲ್ಲ ಸರ್. ಈಗ ಈ ಗ್ರಾಮಗಳು ಬರೋದು ರೂರಲ್ ಡೆವಲಪ್ಮೆಂಟ್ದಲ್ಲಿ ಬರ್ತಾವೆ, ಪಂಚಾಯತಿ ಎಲೆಕ್ಷನ್ದಲ್ಲಿ. ಇದು ಟೋಟಲಿ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಇದು ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ಮತ್ತು ನಗರಾಭಿವೃದ್ಧಿ ಇಲಾಖೆ. ಸೊ ಆ ಸರ್ವೆ ನಂಬರ್ ಈಗ ಆ ಗ್ರಾಮಗಳನ್ನು ಬಿಟ್ಟು ಗ್ರಾಮದ ಹೊರತ ಏನು ಈ ಲ್ಯಾಂಡ್ಸ್ಗಳು ಏನಿರ್ತಾವಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ಸ್ಗಳಿದ್ದವಪ್ಪ ಅಂದ್ರೆ ನನ್ನ ಗ್ರಾಮ ಪಂಚಾಯತಿ ಕೊಡೋ ಅವಶ್ಯಕತೆ ಏನು ಬರಲ್ಲ. ಈಗ ಅದನ್ನು ಇನ್ನೂ ಕನ್ಫ್ಯೂಷನ್ದಲ್ಲಿದೆ. ಎಷ್ಟೋ ಗ್ರಾಮ ಪಂಚಾಯತಿಗಳು ಅವರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತಿರ್ತಾವೆ. ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಕಟ್ಟಡಗಳ ಈಗ ರೀಸೆಂಟಾಗಿ ರೂರಲ್ ಡೆವಲಪ್ಮೆಂಟ್ ಇಲಾಖೆನ ಒಂದು ಅಮೆಂಡ್ಮೆಂಟ್ ಮಾಡಿದೆ. ತನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಕಟ್ಟಡಗಳಿದ್ರೆ ಅವರೇ ಅದರ ತೆರಿಗೆಯನ್ನು ಕಟ್ಟಿಕೊಂಡು ಅಭಿವೃದ್ಧಿ ಮಾಡಬೇಕು. ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂತಹ ಕಂದಾಯ ಗ್ರಾಮಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವು ಇಲ್ಲ, ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಪಡದೇ ಇರತಕ್ಕಂಥ ಆಲ್ಮೋಸ್ಟ್ ಉದಾಹರಣೆಗೆ ಕೃಷಿ ಯೂನಿವರ್ಸಿಟಿ ಯಾವಾಗ ಸೇರ್ಪಾಡು ಮಾಡೋದು, ಮಹಾನಗರ ಪಾಲಿಕೆಗೂ ಇಲ್ಲ, ಗ್ರಾಮ ಪಂಚಾಯತಿಗೂ ಇಲ್ಲ ಅಂತ ಒಂದಿಷ್ಟು. ಅಂದ್ರೆ ಕೆಲವೊಂದು ಹಾಸ್ಪಿಟಲ್ಗಳು ಅದಾವ, ಅಂತ ಒಂದಿಷ್ಟನ್ನ ಮಾತ್ರ ಪಾಲಿಕೆ ಸರ್. ಜೊತೆಯಾಗಿ ಸರ್ವೆ ನಂಬರ್ಸ್ ಹತ್ತಿರ್ತಾವ. ನಾವು ವಾರ್ಡ್ ಡಿಲಿಮಿಟೇಷನ್ ಮಾಡೋ ಟೈಮ್ದಲ್ಲಿ ಸರ್ವೆ ನಂಬರೇ ಹಾಕಿರ್ತಾರಲ್ಲ, 374 ಮಹಾಲ್ ಬಗಾಯತ್ತು, ಈ ಥರ. ಈಗ ನಾಳೆ ಹಿಟ್ನಳ್ಳಿ ಅಂತ ಇದರಲ್ಲಿ ಕಂಡಿದ್ದಾರೆ, ಹಿಟ್ನಳ್ಳಿ ಸರ್ವೆ ನಂಬರ್ ಇಂಥವು ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತವೆ ಅಂತೇಳಿ ಸರ್. ಇದ್ರ ಬಗ್ಗೆ ಇನ್ನೂ ನನಗೆ ಟೋಟಲ್ ಇಷ್ಟು 18 ಹಳ್ಳಿಗಳದೊಂದು ಇದೆ. ಏನು ಸರ್, ಮುನ್ಸಿಪಲ್ ಆ್ಯಕ್ಟ್ ನಾನು ಆವಾಗ ಹೇಳಿದ್ದೇನಪ್ಪ ಅಂದ್ರೆ, ಏನು ಪಾಲಿಕೆ ವ್ಯಾಪ್ತಿ ವಿಸ್ತರಣೆ ಮಾಡೋ ಟೈಮ್ದಲ್ಲಿ ಸಂಪೂರ್ಣವಾಗಿ ನಾನು ಅದೇ ಹೇಳ್ದಂಗೆ ಅದ್ರ ಬಗ್ಗೆ ನೋಟಿಫಿಕೇಶನ್ ಆಗಿ ಪಾಲಿಕೆ ಸದಸ್ಯರಾಗಬೇಕು, ಸಾರ್ವಜನಿಕರ ಸಭೆ ಆದ್ಕೊಂಡ್ ಬಳಕ. ಏನು ಸರ್,
ಪಾಲಿಕೆ ಏನು ಕ್ಯಾಬಿನೆಟ್ ಅಲ್ಲಿ ಏನಿದ್ದಾಯ್ತು ಇದಾದ್ಮೇಲೆ ಈ ಪೋಸ್ಟಿಂಗ್ ಆದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆದ್ಮೇಲೆ ಗೊತ್ತಾಗಿರೋದು. ಎಸ್ ನನಗೆ ಗೊತ್ತಾಗಿದ್ದಾವೆ. ಅದ್ರ ಹಿಂದೆ ಯಾವ ಪ್ರಕ್ರಿಯೆಗಳೇ ನಡೆದಿಲ್ವಾ? ಅದ್ರ ಹಿಂದ್ಗಡೆ ಯಾವುದು ಪ್ರಕ್ರಿಯೆಗಳೇ ನಡೆದಿಲ್ಲ ಅಂತ ನಾನು ಭಾವಿಸ್ತೀನಿ ಸರ್. ನೀವು ಹೇಳ್ದಂಗೆ ಗ್ರಾಮ ಸಭೆ ಆಗ್ಬೇಕು, ವಾರ್ಡ್ ಸಭೆ ಆಗ್ಬೇಕು, ಸಾಮಾನ್ಯ ಸಭೆ ಚರ್ಚೆ ಆಗ್ಬೇಕು, ಆ ನಂತರ ಟನಾವಾಗಿ ಪ್ರಪೋಸಲ್ ಹೋಗೋದು ಒಂದು ವ್ಯವಸ್ಥೆ. ಎಸ್ ಸರ್, ಎಸ್ ನೀವು ಹೇಳೋ ಪ್ರಕಾರ ಇವು ಯಾವ ಆಗಿಲ್ಲ. ಇವು ಯಾವೂ ಆಗಿಲ್ಲ. ಮತ್ತೆ ಇದರಲ್ಲಿ ಒಂದೇನಾಗಿದೆ ತಪ್ಪು, ನಾನು ಹೇಳಿದ ಪ್ರಕಾರ ಈಗಾಗಲೇ ಇದೇನು ಪಾಲಿಕೆ ವ್ಯಾಪ್ತಿ ಏನು ಮೊದಲಿತ್ತಲ್ಲ, ಫಾರ್ ಎಕ್ಸಾಂಪಲ್ ಈಗ ಸಾಯಿ ಪಾರ್ಕು ಲಾಸ್ಟ್ ಇತ್ತು ಪಾಲಿಕೆ ವ್ಯಾಪ್ತಿ. ನಮ್ಮ ಭಾಗದಲ್ಲಿ ಬರಟಗಿ ಭಾಗವು ಲಾಸ್ಟ್ ಇತ್ತು. ಈಗ ಅದ್ರ ಮೀರಿನ ಸಹಿತ ಬಿ ಡಿ ಎ ಲೇಔಟ್ ಅಪ್ರೂವಲ್ ಮಾಡಿಬಿಟ್ಟಿತ್ತು ಸರ್. ಅದು ಬೇಕಾನೂನು. ಪಾಲಿಕೆ ವ್ಯಾಪ್ತಿಯಲ್ಲಿ ಲ್ಯಾಂಡ್ಸ್ಗಳು ನಿಮ್ಗೆ ಅವೈಲಬಿಲಿಟಿ ಇದ್ರೆ ನೀವು ಭೂ ಪರಿವರ್ತನೆ ಮಾಡ್ಕೋಬಹುದು ಸರ್ಕಾರ ಕಾನೂನದೊಳಗಡೆ. ಅದು ಮೀರಿದ್ದು ಸಹಿತ ಮಾಡಿಬಿಟ್ಟಾರ. ಸೊ ಆ ಒಂದು ಬಡಾವಣೆಗಳನ್ನು ಈ ಪಾಲಿಕೆ ವ್ಯಾಪ್ತಿ ಒಳಗೆ ಹಾಕಿದ್ರೆ ಅವು ಲೀಗಲ್ ಆದಂಗೆ ಆಕ್ಚುಲಿ. ಮತ್ತು ಪಾಲಿಕೆಯಿಂದ ಅಲ್ಲಿ ದುಡ್ಡು ಖರ್ಚು ಮಾಡೋಕ್ಕೆ ಒಂದು ಕಾನೂನಾತ್ಮಕ ಒಂದು ಅವಕಾಶಗಳು ಸಿಗ್ತಾವ ನಮ್ಗೆ. ಅದಕ್ಕೆ ಮಾಡಿರ್ಬೋದು ನಾನು ಹೇಳ್ತಾ ಇರೋದೇ. ಎಸ್, ಮತ್ತು ಈ ಅದಕ್ಕೊಂದು ಅಧಿಕೃತ ಮುದ್ರೆ ಒತ್ತದಂಗೆ ಆಗ್ತದೆ. ಅಲ್ಲಿ ಲ್ಯಾಂಡ್ ಕಾಸ್ಟ್ ಹೆಚ್ಚಾಗ್ಬಿಡ್ತಾವ, ಅಲ್ಲಿ ಸೈಟ್ ವ್ಯಾಲ್ಯೂ ಹೆಚ್ಚಾಗ್ಬಿಡ್ತದ. ಅಲ್ಲ, ಈಗ ಅದು ಯಾವ್ಯಾವ ಆಗ್ಯಾವ ಸರ್ ಈಗ? ಸರ್ ಆಮೇಲೆ ಇನ್ನೊಂದು ರಿಂಗ್ ರೋಡ್ ಆಗಿದೆ ಅಂತ ಇದು ಇದೆ. ಅಲ್ಲ, ರಿಂಗ್ ರೋಡ್ ಇದೆ ಏನ್ ಸರ, ರಿಂಗ್ ರೋಡ್ ಇದೆ. ಈಗ ಆಗಿರೋದ್ರೆ ಯಾವ ಈಗ ಆಗಿದ್ದು ಹೇಳ್ತೀನಿ ನೋಡಿ ಸರ್ ನಿಮ್ಗೆ. ಯಾರು ಪ್ರಾಪರ್ಟೀಸ್ ಬಗ್ಗೆ ನಾವು ಹೆಂಗೆ ಹೇಳಕ್ಕಾಗ್ತದೆ ಸರ್? ಸರ್ವೆ ನಂಬರ್ ಯಾರು ನೋಡ್ರಿ, ಸರ್ವೆ ನಂಬರ್ ಕೊಡ್ತಾರೆ. ಈಗ ನಾನು ಇದು 5 ಕಾಪಿ ತಂದಿದ್ದೀನಿ ಸರ್, ತಗೊಳ್ರಿ. ನಾನು ನಿಮ್ಗೆ ಓದಿ ಹೇಳ್ತೀನಿ ಸರ್. ಈಗ ಸರ್ ಒಂದೇದು ಅರಕೇರಿ ಗ್ರಾಮದಲ್ಲಿ, ಅರಕೇರಿ, ಜಾಲಗೇರಿ, ಇಟಂಗಿಹಾಳು, ಲೋಗಾವು, ದಂದರಗಿ, ರತ್ನಾಪುರ, ತೊರವಿ, ವಿಜಯಪುರ ರೂರಲ್ಲು, ಹಿಟ್ಟಿನಹಳ್ಳಿ, ಕಟ್ನಳ್ಳಿ, ಉಕ್ಕುಮ್ನಾಳು, ಮದಮಾವಿ, ಐನಾಪುರು, ಅಲಿಯಾಬಾದು, ಶಿವಗಿರಿ, ಈ ಒಂದು ಹಳ್ಳಿಗಳ ಸರ್ವೆ ನಂಬರ್ ಬರ್ತಕ್ಕಂಥ ಭೂಮಿಗಳು. ಹಳ್ಳಿಗಳಲ್ಲ, ನಾನು ನಿಮಗೆ ಸ್ಪಷ್ಟಪಡಿಸಿದ್ದೀನಿ. ಈ ಹಳ್ಳಿಗಳು ಈಗಾಗಲೇ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಳ್ಳಿ. ಆ ಹಳ್ಳಿ ಒಂದು ವ್ಯಾಪ್ತಿ ಪಂಚಾಯತಿಯಲ್ಲಿ ಇರ್ತದೆ. ಆ ಹಳ್ಳಿಗೆ ಸಂಬಂಧಪಟ್ಟಿದ್ದ ಆ ಗ್ರಾಮ ಸರ್ವೆ ಕಂದಾಯ ಭೂಮಿಗಳು. ಆ ಕಂದಾಯ ಭೂಮಿಗಳನ್ನು ಇವರು ವಶಪಡಿಸ್ಕೊಳ್ತಾರೋ ಅಥವಾ ಏನು ಹಳ್ಳಿ ಆ ಗ್ರಾಮನೇ ವಶಪಡಿಸ್ಕೊಳ್ತಾರೆ? ನಿಮ್ಗೆ ಹಾಕಿದ್ದೀನಿ ಸರ್. ಏನು ಸರ್, ನಾನೇ ಒಂದು ಟೈಮ್ದಲ್ಲಿ ನನ್ನ ಡಿಲಿಮಿಟೇಷನ್ ಟೈಮ್ದಲ್ಲಿ ನನಗೊಂದು ನೋಟಿಸ್ ಕೊಟ್ಟಿದ್ರು. ಅವಾಗ ಪಾಲಿಕೆ ಆಯುಕ್ತರು ಡಿಲಿಮಿಟೇಷನ್ ಮಾಡೋ ಟೈಮ್ದಲ್ಲಿ ನಮಗೆ ನೋಟಿಸ್ ಬಂದಿತ್ತು. ಪ್ರತಿ ವಾರ್ಡ್ ಮೆಂಬರ್ಗೆ ಒಂದೊಂದು ನೋಟಿಸು. ನಿಮ್ಮ ವಾರ್ಡನ್ನು ನಾವು ಪುನರ್ ವಿಂಗಡಣೆ ಮಾಡಲು ಬಯಸಿದ್ದೇವೆ. ಹೀಗಾಗಿ ಇಂತಿಂಥ ಸರ್ವೆ ನಂಬರ್ಗಳನ್ನು ಹೆಚ್ಚಿಗೆ ನಿಮ್ಮ ವಿಸ್ತರಿಸ್ಲಿಕ್ಕೆ ಒಂದು ನಾವು ಪಾಲಿಕೆದವರು ಒಂದು ಇದು ಮಾಡಿದೆವು. ಸೊ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನನಗಂದಿದ್ರು. ನನಗೆ ಅವಾಗ ಆ ಬರಟಿಗೆ ತಾಂಡನೂ ಇನ್ಕ್ಲೂಡ್ ಇತ್ತು. ನಾನು ಆ ಟೈಮ್ದಲ್ಲಿ ತಾಂಡಕ್ಕೆ ಹೋದೆ. ನಾನು ತಾಂಡಕ್ಕೆ ಹೋಗಿ ಬರಟಿಗೆಲ್ಲಿ ಕೇಳಿದೆ, ನೀವು ಪಾಲಿಕೆ ವ್ಯಾಪ್ತಿಯೊಳಗೆ ಬರೋಕೆ ನಿಮ್ಗೆ ಇಷ್ಟ ಇದನೋ ಅಥವಾ ನೀವು ಇಲ್ಲೇ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಅಥವಾ ನೀವು ತಾಂಡ ವ್ಯಾಪ್ತಿ? ಸರ್, ನಮ್ಗೆ ಈಗ ನಾವು ಪಾಲಿಕೆ ವ್ಯಾಪ್ತಿಯಲ್ಲಿ ಬೇಡ, ಈಗ ನಾವು ನೋಡ್ತಾ ಇದ್ದೇವೆ ಪಾಲಿಕೆದಲ್ಲಿ ಅದ್ರ ಬಿಜಾಪುರದಲ್ಲಿ ಬಂದು ನೋಡ್ತಾ ಇದ್ದೇವೆ, ಅಭಿವೃದ್ಧಿನೇ ಇಲ್ಲ, ನಮ್ಗೆ ಒಳ್ಳೆ CC ರಸ್ತೆಗಳಾಗ್ತದವ. ಮತ್ತು ಗ್ರಾಮೀಣ ಭಾಗದ ಮಂದಿಗೆ ಏನಿರ್ತದೆ, ಸಿಟಿ ವ್ಯಾಪ್ತಿಯಲ್ಲಿ ಹೋದೆವು ಅಂದ್ರೆ ನಮ್ಗೆ ಟ್ಯಾಕ್ಸ್ ಹೆಚ್ಚಿಗೆ ಕಟ್ಟಬೇಕಾಗ್ತದೆ ಅನ್ನೋ ಭಾವನೆಗಳು ಹೆಚ್ಚಿರ್ತಾವೆ. ನಾವು ಟ್ಯಾಕ್ಸ್ ಕಟ್ಟೋದಾಗ್ತದೆ ಸರ್, ನಮ್ಗೆ ಬೇಡ ಅಂತ ಹೇಳಿದ್ರು. ಸರ್ ಅಲ್ಲ, ವ್ಯಾಲ್ಯೂ ಸರ್ ನಿಮ್ಗೆ ಒಂದು ಹೇಳ್ತೀನಿ ಸರ್, ವ್ಯಾಲ್ಯೂ ನಿಮ್ಗೆ ಒಂದು ಹೇಳ್ತಾ ಇದ್ದೀನಿ, ಸರ್. ನೀವು ನಂದು ಹೇಳ್ತೀನಿ, ನನ್ನ ಲ್ಯಾಂಡು ನಂದಿಷ್ಟು ವ್ಯಾಲ್ಯೂ ಇದೆ. ನಾನು ಸರ್ ಯಾವುದೇ ಒಂದು ವಸ್ತು ಅದು ಬರೀ ವ್ಯಾಲ್ಯೂ ಹೆಚ್ಚಾಯ್ತಂತಾರೆ, ವ್ಯಾಲ್ಯೂ ಹೆಚ್ಚು ಏನು ಸಾಲ ಮಾಡ್ಲಿಕ್ಕೆ ಲ್ಯಾಂಡ್ ವ್ಯಾಲ್ಯೂ ಹೆಚ್ಚು ಮಾಡ್ಕೋಬೇಕಲ್ಲ ನಾವು? ಅಲ್ಲಲ್ಲ, ಸರ್ ಈಗ ಗ್ರೇಟರ್ ಬೆಂಗಳೂರು ಶುರು ಆಯ್ತು, ರಾಮನಗರ ಜಿಲ್ಲೆ ತಂದು ಬೆಂಗಳೂರಲ್ಲಿ ಸೇರಿಸೋರು. ಈಗ ಉದ್ದೇಶ ಏನಂತ ಎಲ್ಲರಿಗೂ ಗೊತ್ತಿದೆ. ಅದು ಈಗ ಇದು ಆಗ್ತಾ ಇರೋದೇ ಅದೇ. ಇದು ದಿಸ್ ಇಸ್ ಆಲ್ಸೋ ಸೇಮ್. ನೀವು ಹೇಳ್ತೀರಿ ಈಗ ನನಗೆ ನಂದೊಂದು 4 ಎಕರೆ ಒಳ್ಳೆ ನಾನು ಉಪಜೀವನ ಮಾಡ್ತೀನಿ, ಒಕ್ಕಲತನ ಮಾಡಿ ನಾನು ಉಪಜೀವನ ಮಾಡ್ತೀನಿ. ನಾನು ಎಲ್ಲ 10 ಕೋಟಿ ವ್ಯಾಲ್ಯೂ ಆದ್ರೆ ನನಗೇನು ಉಪಯೋಗ?
ರಿಯಲ್ ಎಸ್ಟೇಟ್ ಮೇಲೆ ಮುಗಿಬೇಕು. ಆ ನಂತರ ಅವ್ನ ಕುಳು ಮುಗಿತಾರ, ಎಷ್ಟೋ ವರ್ಷದ ನಂತರ ಅವ್ನು ಕೊಟ್ಟಿದ್ದ ದುಡ್ಡು ಏನು ಉಳಿಯಲ್ಲ, ಮಾಯ ಹೋಗ್ಬಿಡ್ತದೆ. ಆ ದುಡ್ಡು ಅದಕ್ಕೆ ಖರ್ಚಾಗಿ ಹೋಗ್ಬಿಡ್ತದ. ಬಟ್ ಲ್ಯಾಂಡ್ ಅಲ್ಲ ಇದು ಸರ್, ನಾನು ಡೆವಲಪ್ಮೆಂಟ್ ಆಲ್ವೇಸ್ ಡೆವಲಪ್ಮೆಂಟ್ ಓರಿಯೆಂಟೆಡ್. ಇವತ್ತಿನ ಸ್ಥಿತಿಗತಿಗಳನ್ನು ನೋಡ್ಕೊಂಡು ನೀವು ಅಲ್ಲಿದು ನೀವು ಒಳಗಡೆ ತೋಡ್ರಲ್ಲ. ನಮ್ಮ ಮನೇಲಿ ಇಬ್ಬರಿಗೆ ಈ 4 ಜನ ಊಟ ಮಾಡಕ್ ದುಡ್ಡಿಲ್ಲ ನಮ್ಮ ಹತ್ತಿರ. ಇನ್ನ 10 ಮಂದಿ ನಮ್ಮ ಮನೇಲಿ ಕರ್ಕೊಂಡು ಅವ್ರಿಗೆ ಇಲ್ಲಿ ತಂದು ಹಾಕೊಂಡು ಸರ್ ನಾವು ಏನ್ ಸರ್? ಇಲ್ಲ, ನಾನು ಇನ್ನೂ ಇದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ. ನಾನು ಇವತ್ತಿನ ಸ್ಥಿತಿಗೆ ನಾನು ಅಭಿವೃದ್ಧಿ ಮಾಡಲಿ, ನಮ್ಮ ನಗರ ಮೈಸೂರು, ಬೆಳಗಾವಿ ದೊಡ್ಡ ನಗರವಾಗಿ ದೊಡ್ಡದಾಗ್ಲಿ ಅಂತೇಳಿ ಅದ್ರ ನಾನು ಬಯಸ್ತೀನಿ. ಆದ್ರ ಇದ್ದ ನಗರವನ್ನೇ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ. ಇದ್ದ ನಗರದಲ್ಲೇ ಸಾಕಷ್ಟು ಎವ್ರಿಡೇ ವಿಮಾನ ನಿಲ್ದಾಣವನ್ನು ಮಾಡಲಿಕ್ಕೂ ಇದು ಬಹಳ ಅನುಕೂಲಕರವಾದ ಇದು ಇತ್ತು. ವಿಮಾನ ನಿಲ್ದಾಣ ಮಾಡಬೇಕಾದ್ರೆ ಪಾಲಿಕೆ ಆಗ್ಬೇಕಾದ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ಇದು ಮಾಡಿದಾರ ಅಂತ ಅಲ್ಲಲ್ಲ. ನೋಡ್ರಿ, ಅವ್ರು ಅದೇ ರೀ ಸರ್, ನಾವು ಈ ದೃಷ್ಟಿಯಿಂದ ಮಾಡಿದೆವು. ಇದು ನಾವು ಒಳ್ಳೆಯ ದೃಷ್ಟಿಯಿಂದ ಮಾಡಿದೆವು. ನಾವು ಅಭಿವೃದ್ಧಿಗೋಸ್ಕರವಾಗಿ ಒಂದು 500 ಕೋಟಿ 1000 ಕೋಟಿ ಫಂಡ್ ತರ್ತೇವು, ವಿಸ್ತರಣೆ ಮಾಡ್ತೀನಿ ಅಂದ್ರೆ ನಾನು ಸ್ವಾಗತ ಕೋರ್ತೀನಿ ಸರ್. ಬಟ್ ಇದ್ದಿದ್ದ ಪರಿಸ್ಥಿತಿನೇ ಕೆಟ್ಟಿದೆ. ಇಲ್ಲಿ ಇವತ್ತು 90,000 ಪ್ರಾಪರ್ಟಿ ಇದಾವೆ. ಆದ್ರೆ ನಮ್ಮ ಪಾಲಿಕೆ ವ್ಯಾಪ್ತಿ ಟ್ಯಾಕ್ಸ್ದಾಗ ಬರೀ 50,000 ಪ್ರಾಪರ್ಟಿ ಇದಾವೆ. ಇನ್ನೂ 40,000 ಪ್ರಾಪರ್ಟಿ ಟ್ಯಾಕ್ಸೇ ಕಟ್ತಾ ಇಲ್ಲ. ಅದು ಎ ಖಾತಾನೂ ಇಲ್ಲ, ಬಿ ಖಾತಾನೂ ಇಲ್ಲ, ಗುಂಟಾ ಪ್ಲಾಟ್ಗಳದಾವ. ಅವ್ರು ಇವತ್ತು ಅಲ್ಲಿ ಅವರೆಲ್ಲ ಈ ಸದ್ ಅತಂತ್ರ ಸ್ಥಿತಿಯಲ್ಲಿ ಅದಾರ. ಅವ್ರೆಲ್ಲ ಏನೋ ಒಂದು ಬಾಂಡ್ಗಳ ಮೇಲೆ ಏನೇನೋ ಮೇಲೆ ಅವ್ರು ಮನೆ ಕಟ್ಟಿದ್ದಾರೆ ಸರ್. 14 ಗೋಲ್ಡನ್ ಏರಾ ಅಂತ ಹೇಳಿದ್ರೆ ಕೇಂದ್ರದಿಂದ ಎಷ್ಟು ಬಂತು ಅವಾಗ? ಹೌದು, 260 ಕೋಟಿ ರೂಪಾಯಿ ನಗರೋತ್ಥಾನದಲ್ಲಿ ಕೇಂದ್ರದಿಂದ ತಗೊಂಡಿದ್ದಾರೆ ಸರ್. ಏನ್ ಸರ್? ಆಮೇಲೆ ಕೇಂದ್ರದಿಂದ ಎಷ್ಟು ಬಂತು? ಇವತ್ತಿನ ತನಕ ನಗರೋತ್ಥಾನ ಕಡಿಮೆ ಏನ್ ಬಂದಿದೆ. ಕೇಂದ್ರ ಈ 24/7ದಾಗ ಕೇಂದ್ರದಿಂದ ಮೇಜರ್ ಇದೆ ಡ್ರಿಂಕಿಂಗ್ ವಾಟರ್ದಲ್ಲಿ. ನನ್ನ ಅಂದಾಜ ನಗರಗಳಿಗೆ ಅಭಿವೃದ್ಧಿ ಮಾಡಕ್ಕೆ ಕೇಂದ್ರದ ಸಹಕಾರ ರಾಜ್ಯಕ್ಕೆ ಎಷ್ಟೈತಿ? ನಮ್ಮ ನಗರಕ್ಕೆ ನಗರೋತ್ಥಾನದಲ್ಲಿ ಡ್ರಿಂಕಿಂಗ್ ವಾಟರ್ನು ಬತ್ತು, ರೋಡ್ಸು ಬಂತು, ಪಾರ್ಕು ಬತ್ತು, ಯೂಸುಲಿನೂ ಬತ್ತು. ಸುಮಾರು 450 ಕೋಟಿ ರೂಪಾಯಿ ಬಂದದ್ದು ಕೇಂದ್ರದಿಂದ 2019ರಿಂದ 2014ರಿಂದ 2014ರಿಂದ 2019 ವಿವಿಧ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದಿಂದ ನಗರೋತ್ಥಾನ ಇರ್ಬೋದು. ಸರ್, ಅಮೃತ್ 1, ಅಮೃತ್ 2, ಅಮೃತ್ 3, ಈಗ ಅಮೃತ್ 4, ಕೆಲವೊಂದ್ ಕಡೆ ಅಮೃತ್ 4 ನಡೆದ. ನಗರ ಶಾಸಕರು 2014 ಅಮೃತ ಯೋಜನೆ 21 ಎಂಡ್ ಆಗ್ಬೇಕಾಗಿತ್ತು. 16 ಎಂಡ್ ಆಗ್ಬೇಕು ಹಂಗ್ ನೋಡಿದ್ರೆ. ಬಟ್ ಇನ್ನೂವರೆಗೂ ಕೂಡ ಸರ್ ಅದೇ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ನಾನು ಏನ್ ಹೇಳ್ತೀನಿ, ಇದಕ್ಕೆಲ್ಲದಕ್ಕೂ ಕೊರತೆ ಪಾಲಿಕೆಯಲ್ಲಿ ಅಧಿಕಾರಿಗಳನ್ನೇ ಇಲ್ಲ, ಫಂಡ್ ಇಲ್ಲ, ಅಧಿಕಾರಿಗಳನ್ನಿಲ್ಲ. ಇಂಥ ಸಂದರ್ಭದಲ್ಲಿ ಪಾಲಿಕೆ ವ್ಯಾಪ್ತಿ ವಿಸ್ತರಿಸುವುದು ಅವಶ್ಯಕತೆ ಇತ್ತ, ವಿಸ್ತರಿಸಿರಿ, ಇಟ್ ಇಸ್ ವೆಲ್, ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಬಟ್ ಫಂಡ್ ತೊಗೊಂಬರಲ್ಲ, ಫಂಡೇ ಇಲ್ಲ. ಕಾರ್ಪೊರೇಷನ್ ಆಲ್ರೆಡಿ ಅಲ್ಲಿ ಕಾರ್ಪೊರೇಟರ್ಗಳು ಅದಾರ, ಬಿಜೆಪಿ ಅದಾರ, ಜೆಡಿಎಸ್ ಅದಾರ, ಕಾಂಗ್ರೆಸ್ನವ್ರು ಅದಾರ. ಯಾರು ಅದ್ರ ಬಗ್ಗೆ ಒಂದು ಹೇಳಾಗ್ತಿಲ್ಲಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು ಸರ್. ನಾನು ನೋಡಿದ ಕೂಡಲೇ ಇದ್ರ ಬಗ್ಗೆ ತಮ್ಮ ಜೊತೆ ಹಂಚ್ಕೋಬೇಕಂತೇಳಿ ನಾನು ಅಟ್ಲೀಸ್ಟ್ ಅದಕ್ಕೊಂದು ಚಾಲನೆ ಕೊಟ್ಟಿದ್ದೀನಿ. ನಾನು ಆಗ್ಲಿ ಡಿಬೇಟ್ಸ್ಗಳು ಕಂಟಿನ್ಯೂ ಆಗ್ಲಿ ಅದ್ರ ಬಗ್ಗೆ. ಸರಿ, ನಾ ಈಗ ಸರಿ ಹೊತ್ತಪ್ಪ ಲೋಣಿಯವ್ರು ಹೇಳಿದ್ದು ಅದ್ರ ಬಗ್ಗೆ ನಾನು ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಇವತ್ತಿನ ಖಂಡಿಸ್ತೀನಿ. ನೀವು ಫಂಡ್ ತಂದು ಲೋಣಿಯವ್ರ ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಅಭಿನಂದಿಸ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಬಟ್ ಅದ್ರ ಬಗ್ಗೆ ಕ್ಲಾರಿಫೈ ಬೇಕಲ್ಲ, ಫಸ್ಟ್ಗೆ ಬೇಕಲ್ಲ. ನೀವು ನೋಟಿಫಿಕೇಶನ್ ಮಾಡಿಬಿಟ್ರೆ ಏನ್ ಸರ್? ಸರ್, ಅಲ್ಲಿ ಸ್ಥಿತಿಗತಿಗಳು ಹೇಳಿನಿ, ಪೂರ್ಣ ಮಾಹಿತಿ ತಗೊಂಡು. ಈಗ ಇದು ಆಲ್ರೆಡಿ ಕ್ಯಾಬಿನೆಟ್ ಅಪ್ರೂವಲ್ ಆದ್ರೆ ಮಾಹಿತಿ ಬಂದಾಗಲ್ಲ ಸರ್. ಬಟ್ ಗೆಜೆಟ್ ಆಗಿ ಹೌದು, ಯಾವ್ದ್ರ ಮಾಹಿತಿ ಅಲ್ಲ, ಅರ್ಧಂಬರ್ಧ ನೀವು ತಗೊಂಡಿದ್ದು ಆಗಿದೆ, ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಈಗ ಅದೇ ನಾನು ನಿಮ್ಮ ಮುಖಾಂತರ ನಾನು ಕೇಳ್ತಾ ಇದ್ದೀನಲ್ಲ ಸರ್, ನಾನು ಕೇಳ್ತಾ ಇದ್ದೀನಲ್ಲ. ಈಗ ಪಾಲಿಕೆ ನಂದೇನು ಗೊತ್ತಾ, ಇದ್ದ ಪಾಲಿಕೆ ವ್ಯಾಪ್ತಿಯಲ್ಲೇ ಹಣಕಾಸಿನ ತೊಂದರೆ, ಸ್ಟಾಫ್ನ ತೊಂದರೆ ಇದೆ. ನೀವು ವ್ಯಾಪ್ತಿ ವಿಸ್ತರಿಸಿದ್ರೆ ಹೆಂಗಂತ ನಾನು ಕೇಳ್ತಾರೆ. ವೆರಿ ಸಿಂಪಲ್ ಕ್ವಶನ್. 1 ಲೈನ್ ಭಾಷೆ ಸರ್ ಕೇಳ್ದಂಗೆ ಒಂದೇ ಲೈನ್ ಕೇಳ್ಬೇಕಂದ್ರೆ ಅದು ಒಂದೇ ಲೈನ್. ನಮ್ದು ಈಗಾಗಲೇ ಅಭಿವೃದ್ಧಿಗೆ ದುಡ್ಡು ಇಲ್ಲ, ಸ್ಟಾಫು ಇಲ್ಲ, ನೀವು ವಿಸ್ತರಿಸಿದ್ರೆ ಆಗ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.